ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ನಿರಂತರವಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಾಗುತ್ತಿದೆ. ಕರ್ನಾಟಕದ ತೆರಿಗೆ ಪಾಲು 3.65% ರಿಂದ 4.13%ಗೆ ಏರಿಕೆಯಾಗಿದ್ದು, ಇದು ಮುಂದಿನ 5 ವರ್ಷಗಳಲ್ಲಿ 63,050 ಕೋಟಿ ಹೆಚ್ಚುವರಿ ಲಾಭ ತರಲಿದೆ. ವಿಜಯೇಂದ್ರ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷರು. ಕಳೆದ 2.5 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರದಲ್ಲಿ, ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಕೇಂದ್ರ ಸರ್ಕಾರವನ್ನ ಪದೇ ಪದೇ ಟೀಕೆ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ನಿನ್ನೆ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, 16ನೇ ಹಣಕಾಸು ಆಯೋಗವು ಜಿಡಿಪಿ ಕೊಡುಗೆಗೆ 16ನೇ ಹಣಕಾಸಿನ ಆಯೋಗ ಜಿಡಿಪಿ ಕೊಡುಗೆಗೆ 10% ತೂಕ ನೀಡುವ ಮೂಲಕ, ಅಂದ್ರೆ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿ ಇಟ್ಕೊಂಡು ಕಾರ್ಯಕ್ಷಮತಾ ಆಧಾರಿತ ವಿಧಾನವು ಸಮಾನತೆಯನ್ನ ಕಾಪಾಡಿಕೊಂಡು ರಾಷ್ಟ್ರದ ಆರ್ಥಿಕ ಬೆಳವಣಿಗೆಯನ್ನ ಮುನ್ನಡೆಸುವ ಉತ್ತಮ ಪ್ರದರ್ಶನ ನೀಡುವ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡುವಂತ ಒಂದು ದಿಟ್ಟ ಕ್ರಮವನ್ನು ಕೂಡ ಹಣಕಾಸು ಸಚಿವೆ ಘೋಷಣೆ ಮಾಡಿರುವಂತದ್ದು. ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ದೃಷ್ಟಿಯಿಂದ, ಅಂದ್ರೆ ಕರ್ನಾಟಕದ ದೃಷ್ಟಿಯಿಂದ ಈ ಸುಧಾರಣೆ ನಮ್ಮ ರಾಜ್ಯದ ತೆರಿಗೆ ಪಾಲು 3.65% ಇಂದ, ನಮ್ಮ ರಾಜ್ಯದ ತೆರಿಗೆ ಹಂಚಿಕೆ ಪಾಲು 3.65% ಇಂದ 4.13%ಗೆ ಹೆಚ್ಚಾಗಿರುವಂತದ್ದು. ಈ ರೀತಿ ಹೆಚ್ಚಾಗಿರತಕ್ಕಂತ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ವರ್ಷ ಕರ್ನಾಟಕ ರಾಜ್ಯಕ್ಕೆ 7,387 ಕೋಟಿ ರೂಪಾಯಿಗಳು 7,387 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನಮ್ಮ ಕರ್ನಾಟಕಕ್ಕೆ ದೊರೆಯುತ್ತದೆ. 5 ವರ್ಷಕ್ಕೆ, ಅಂದ್ರೆ 2026ರಿಂದ 31ರವರೆಗೆ ಈ ಅವಧಿಗೆ ನಮ್ಮ ರಾಜ್ಯಕ್ಕೆ ಹೆಚ್ಚುವರಿಯಾಗಿ 63,050 ಕೋಟಿ ರೂಪಾಯಿಗಳು, ಮತ್ತೊಮ್ಮೆ ಹೇಳ್ತೇನೆ, ಏನು 3.65% ಇಂದ 4.13%ಗೆ ತೆರಿಗೆ ಹಂಚಿಕೆ ಪಾಲು ಹೆಚ್ಚಾಗಿರುವ ಪರಿಣಾಮವಾಗಿ ಮುಂದಿನ 5 ವರ್ಷಕ್ಕೆ ಕರ್ನಾಟಕ ರಾಜ್ಯಕ್ಕೆ 63,050 ಕೋಟಿ ರೂಪಾಯಿಗಳು ಹೆಚ್ಚುವರಿಯಾಗಿ ನಮ್ಮ ರಾಜ್ಯಕ್ಕೆ ದೊರೆಯುವಂತದ್ದು. ಇದು ಕೂಡ ನಾವು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅನ್ನೋದನ್ನ ತಮ್ಮ ಮುಖೇನ ಈ ರಾಜ್ಯದ ಜನತೆಯ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ.